ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ. ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ. ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ನಮ್ಮೆಲ್ಲ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಾಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದು. ಅಷ್ಟು ಮಾತ್ರ ಅಲ್ಲ, ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಮತ್ತು ನಮ್ಮ ಮೂಲಕ ಸಂದೇಶ ಕೇಳಬೇಕಾದಲ್ಲಿ, ನಮ್ಮ ಕೂಟಗಳಿಗೆ ಭಾಗವಹಿಸಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ಇವತ್ತಿನ ನಮ್ಮ ಸಂದೇಶ ಯಾವುದಾಗಿದೆ ಅಂದರೆ, ನಿಜವಾದ ಕ್ರಿಸ್ಮಸ್ ಎಂದರೆ ಏನು, ಯಾಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದನು, ಸಕಲವನ್ನು ಸೃಷ್ಟಿ ಮಾಡಿದ ದೇವರು ಯಾಕಾಗಿ ಮನುಷ್ಯನಾಗಿ ಜನಿಸಿ ಬಂದನು ಅಂತ ಎಂದು ಧ್ಯಾನಿಸಲಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಜೀವಿತದಲ್ಲಿ ನೆಮ್ಮದಿ ಇಲ್ಲದೆ, ಸಮಾಧಾನ ಇಲ್ಲದೆ, ಈ ಪಾಪದಿಂದ ಯಾರು ಬಿಡಿಸ್ತಾರೆ, ಈ ಒಂದು ಪಾಪದ ಗುಲಾಮತ್ವದಿಂದ ನೀವು ಯಾವುದೇ ವಿಧವಾದಂತಹ ಪಾಪದಲ್ಲಿ ಜೀವಿಸುತ್ತಾ ನೆಮ್ಮದಿ ಕಳ್ಕೊಂಡು, ಸಮಾಧಾನ ಕಳ್ಕೊಂಡು, ಶಾಂತಿ ಇಲ್ಲದೆ, ಜೀವನದಲ್ಲಿ ಸಂತೋಷವಿಲ್ಲದೆ ಬದುಕ್ತಾ ಇರುವುದಾದರೆ ದಯಮಾಡಿ ಈ ಕ್ರಿಸ್ಮಸ್ ಸಂದೇಶವನ್ನು ತಪ್ಪದೆ ಪೂರ್ಣವಾಗಿ ವೀಕ್ಷಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲೇಪ್ಪ. ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ. ಈ ಕ್ರಿಸ್ಮಸ್ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೆ, ನೀನು ಮಾತನಾಡು. ಅನೇಕರು ಪಾಪದಲ್ಲಿಯೂ ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ, ಸಂತೋಷವಿಲ್ಲದೆ ದೇವರೇ ಕುಟುಂಬದಲ್ಲಿ ಜೀವಿಸ್ತಾ ಇರುವಂತಹ ಜನರು ಈ ವಾಕ್ಯಗಳನ್ನು ಕೇಳುವಾಗ ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅವರ ಆತ್ಮಿಕ ಕಣ್ಣುಗಳನ್ನು ನಿಂತರೆ ನಿನ್ನ ವಾಕ್ಯವು ಅವರ ಜೀವಿತವನ್ನು ಬದಲಾಯಿಸ್ಲಿಕ್ಕಾಗುವಂತೆ ನೀನು ಕೃಪೆಯನ್ನು ಅನುಗ್ರಹಿಸು, ನೀನು ಸಹಾಯ ಮಾಡು. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೇನ್ ಆಮೇನ್. ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನಾಗಿ ಜನಿಸಿ ಬಂದಿರುವುದನ್ನು ನಾವು ಏನು ಮಾಡ್ತೇವೆ, ಕ್ರಿಸ್ಮಸ್ ಎಂದು ಆಚರಿಸ್ತೇವೆ. ಬೆತ್ಲೆಹೇಮಿನಲ್ಲಿ ಗೋದಲಿ ಒಂದರಲ್ಲಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಮರಿಯಳ ಗರ್ಭದಲ್ಲಿ ಜನಿಸಿ ಬಂದನು. ಸೊ ಅದನ್ನು ಈ ಲೋಕವೆಲ್ಲ ಡಿಸೆಂಬರ್ 25 ಅಂತ ಹೇಳಿ ಎಲ್ಲರೂ ಆಚರಿಸ್ತಾರೆ. ಆದರೆ ಬೈಬಲ್ನಲ್ಲಿ ಎಲ್ಲೂ ಎಕ್ಸಾಕ್ಟಾಗಿ ಡೇಟ್ ಆಗಲಿ ಯಾವುದನ್ನು ಕೊಟ್ಟಿಲ್ಲ. ಆದರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಮನುಷ್ಯನಾಗಿ ಬಂದದ್ದಂತೂ ಖಂಡಿತವಾಗಿಯೂ ನಿಜವಾಗಿದೆ. ಹಿಸ್ಟ್ರಿಯೂ ಸಹ ಹೇಳುತ್ತೆ, ಸಕಲವನ್ನ ಸೃಷ್ಟಿ ಮಾಡಿದ ದೇವರು ಮನುಷ್ಯನಾಗಿ ಯಾಕಾಗಿ ಬಂದನು, ಸಕಲವನ್ನ ಸೃಷ್ಟಿ ಮಾಡಿದ ದೇವರು ಮನುಷ್ಯನಾಗಿ ಬಂದನು. ಅದಕ್ಕೆ ನಾವು ಕರಿತೇವೆ, ಹಿಸ್ಟ್ರಿಯಲ್ಲಿ ನಾವು ಕಾಣ್ತೇವೆ, ಇತಿಹಾಸದಲ್ಲಿ ಹೀಗೆ ಇದೆ, ಏನಂದ್ರೆ ಬಿಫೋರ್ ಕ್ರೈಸ್ಟ್ ಅಂಡ್ ಆಫ್ಟರ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚೆ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕವು ಆತನಿಂದಲೇ ಪ್ರಾರಂಭವಾದದ್ದು. ಅನೇಕರು ಈ ಸತ್ಯವನ್ನು ಒಪ್ಪಿಕೊಳ್ಳೋದಿಲ್ಲ. ಯೇಸು ಕ್ರಿಸ್ತನು ಹುಟ್ಟೇ ಇಲ್ಲ ಅಂತ ಅನೇಕ ಜನರು ಹೇಳ್ತಾರೆ. ಆದರೆ ನಮಗೆ ಇತಿಹಾಸ, ಹಿಸ್ಟ್ರಿ ಅನ್ನೋದು ನಾವು ಏನು ನಂಬ್ತೀವೋ ಅದು ಸತ್ಯವಾಗಿ ತೋರಿಸುತ್ತೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಅನೇಕ ಜನರು ಇಂದು ಯೇಸು ಕ್ರಿಸ್ತನನ್ನು ಒಬ್ಬ ಸಂತನು ಅಥವಾ ಒಬ್ಬ ಸಾಧು ಆಗಿರ್ಬೋದು ಅಥವಾ ಒಬ್ಬ ಪ್ರವಾದಿ ಅಂತ ಅನೇಕರು ನಂಬ್ತಾರೆ. ಯೇಸು ಕ್ರಿಸ್ತನು ಸಂತನೂ ಅಲ್ಲ ಅಥವಾ ಸಾಧುನೂ ಅಲ್ಲ. ಆತನು ಏನಾಗಿದ್ದಾನೆ ಅಂದರೆ ನಿಜವಾದ ದೇವರಾಗಿದ್ದಾನೆ. ದೇವರಾದಂಥವನು ಮನುಷ್ಯನಾಗಿ ಯಾಕೆ ಜನಿಸಿದನು ಅಂದರೆ ನಿನ್ನನ್ನು ರಕ್ಷಿಸಲಿಕ್ಕೆ, ನಿಮ್ಮನ್ನು ರಕ್ಷಿಸಿ ಆತನ ನಿತ್ಯ ಜೀವದಲ್ಲಿ ಸೇರಿಸಬೇಕು, ಆತನ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸಬೇಕೆಂತಲೇ ಆತನು ಈ ಲೋಕಕ್ಕೆ ಬಂದನು. ಅದಕ್ಕೆ 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾಕಾಗಿ ಆತನು ಬಂದನು ಅಂತ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿಯೂ ಅದೇ. ಯಾಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನಂದ್ರೆ ಪಾಪಿಗಳನ್ನ ರಕ್ಷಿಸುವುದಕ್ಕೆ. ಅದಕ್ಕೆ ಆ ಹೆಸರಿನ ಅರ್ಥವೇನೆಂದರೆ, ಯೇಸು ಎಂಬ ಹೆಸರಿನ ಅರ್ಥ ಏನಂತ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ.
21ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಏಸು ಎಂಬ ಹೆಸರಿನ ಅರ್ಥ ಏನಂದ್ರೆ ಲೋಕರಕ್ಷಕನು. ಲೋಕರಕ್ಷಕನ ಆಗಿರುವಂತ ಯೇಸು ಸ್ವಾಮಿ ನಮ್ಮನ್ನು ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೆ. ಇಂದು ಮನುಷ್ಯ ಕುಲದಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ದೊಡ್ಡದಾದಂತಹ ಸಮಸ್ಯೆ ಯಾವುದಂದ್ರೆ ಪಾಪ ಆಗಿದೆ. ನೋಡಿ, ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ಅವನ ಮನಸ್ಸಲ್ಲಿ ಭಯ, ಕಳವಳ, ಆತಂಕ, ಯಾವಾಗ ಸಾಯ್ತೀನೋ, ಯಾವಾಗ ಏನಾಗುತ್ತದೋ ಅನ್ನೋ ಒಂದು ಆತಂಕದಲ್ಲಿ, ಭಯದಲ್ಲಿ, ಯಾರಾದ್ರೂ ಬಂದು ನನ್ನನ್ನು ಕಾಪಾಡಬಾರ್ದ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಕುಲವು ಇತ್ತು. ಈ ಮನುಷ್ಯನ ಜೀವಿತದಲ್ಲಿ ಶಾರೀರಿಕವಾಗಿ ರೋಗ ಬಂದ್ರೆ ವೈದ್ಯರ ಹತ್ರ ತೋರಿಸ್ಬೋದು, ಮತ್ತು ಸಾಲ ಅಥವಾ ಸಂಕಟ, ಕಷ್ಟ, ವೇದನೆ ಇವುಗಳೆಲ್ಲ ನಾವು ಸ್ವಲ್ಪ ಕಷ್ಟಪಟ್ಟು ದುಡಿದ್ರೆ ನಾವು ಸಾಲಗಳನ್ನು ತೀರಿಸ್ಬೋದು. ಹಣ ಇವತ್ತು ಇಲ್ಲದೆ ಇರ್ಬೋದು ಅನೇಕರ ಹತ್ರ, ಆದರೆ ನಾಳೆ ನೀವು ದುಡಿಯಬಹುದು. ಆದರೆ ನಿಮ್ಮ ಮನಸ್ಸು, ನಿಮ್ಮ ಪರಿಸ್ಥಿತಿಯಲ್ಲಿ, ನಿಮ್ಮ ಮನಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಮುರಿದು ಹೋಗಿ, ನಿಮ್ಮ ಜೀವಿತದಲ್ಲಿ ಎಷ್ಟೇ ಹಣವಿದ್ರೂ ನಿಮ್ಮ ಮನಸ್ಸು ಸರಿ ಇಲ್ಲ ಅಂದರೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಏನನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಇರ್ಬೋದು, ಆದರೆ ಮನಸ್ಥಿತಿರೇ ಸರಿ ಇಲ್ಲದೆ ಇದ್ರೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದು ಮನುಷ್ಯನು ತನ್ನ ಪಾಪಗಳನ್ನ ಬಿಡುಗಡೆ ಆಗಬೇಕು, ತನ್ನ ಪಾಪಗಳು ಪರಿಹಾರವಾಗಬೇಕು ಅಂತ ಅನೇಕ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಅನೇಕ ಕಾರ್ಯಗಳನ್ನ ಮಾಡುವುದನ್ನು ನಾವು ಕಾಣ್ತೇವೆ. ಅನೇಕ ಕಡೆ ಹೋಗಿ ಅನೇಕರು ದಾನ ಧರ್ಮಗಳನ್ನ ಮಾಡ್ತಾರೆ. ನೀನು ಎಷ್ಟು ದಾನ ಧರ್ಮಗಳನ್ನ ಮಾಡಿದ್ರು, ಎಲ್ಲೇ ಹೋಗಿ ನೀನು ಏನೇ ಮಾಡಿದ್ರು, ಯಾವ ನದಿಗಳಲ್ಲೇ ನೀನು ಮುಳುಗಿದ್ರು ಸಹ ನಿನ್ನ ಪಾಪಗಳು ನಿನ್ನಿಂದ ಬಿಟ್ಟು ಹೋಗೋದಿಲ್ಲ. ನಿನ್ನನ್ನ ಪಾಪದಿಂದ ರಕ್ಷಿಸಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಅದು ರಕ್ಷಕನಾದಂಥ ಯೇಸು ಸ್ವಾಮಿಯಿಂದ ಮಾತ್ರವೇ ಸಾಧ್ಯವಾಗಿದೆ. ಯೇಸು ಕ್ರಿಸ್ತನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದನು. ಅನೇಕರು ಹೇಳ್ತಾರೆ ಯೇಸು ಸ್ವಾಮಿ ಲೋಕ ಕಲ್ಯಾಣಕ್ಕಾಗಿ ಬಂದನು, ಹಾಗೂ ಆತನು ಸಾಧು ಆಗಿದ್ದಾನೆ, ಆತನು ಮನುಷ್ಯರನ್ನ ಒಳ್ಳೆ ಕಡೆ ನಡೆಸಬೇಕು ಅಂತ ಬಂದನು, ಹಾಗೂ ಒಂದು ಒಳ್ಳೆಯ ಸತ್ಯ ಮಾರ್ಗದಲ್ಲಿ ನಡೆಸಬೇಕು. ಖಂಡಿತವಾಗಿಯೂ ಆತನು ಸತ್ಯ ಮಾರ್ಗದಲ್ಲಿ ನಡೆಸಲು ಬಂದನು, ಹಾಗೂ ಮನುಷ್ಯರನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ. ನೋಡಿ, ಅನೇಕರು ಇಂದು ಎಷ್ಟೋ ದುಡ್ಡುಗಳನ್ನು ಕೊಟ್ಟು, ಎಷ್ಟೋ ಇದನ್ನೆಲ್ಲ ಮಾಡಿ ಬಿಡುಗಡೆ ಹೊಂದಬೇಕು, ನನಗೆ ಬಿಡುಗಡೆ ಬೇಕು, ನನಗೆ ಈ ಜೀವಿತದಲ್ಲಿ ಇದರಿಂದ ನಾನು ಹೊರಗೆ ಬರಬೇಕು ಅಂತ ಅನೇಕ ಪ್ರಯತ್ನಗಳನ್ನು ನೀವು ಮಾಡಿರ್ಬೋದು. ಆದರೆ ನಿನ್ನ ಹೃದಯವನ್ನು ಈ ಸಮಯದಲ್ಲಿ ನಿಜವಾದ ಕ್ರಿಸ್ಮಸ್ ಏನಂದರೆ, ಲೋಕವೆಲ್ಲ ನೋಡುವ ಹಾಗೆ ಡೆಕೋರೇಷನ್ಸ್ ಆಗಿರ್ಬೋದು, ಕ್ಯಾರಲ್ಸ್ ಆಗಿರ್ಬೋದು, ಅಥವಾ ನಾವು ನೋಡ್ತೇವೆ ಡ್ಯಾನ್ಸ್ಗಳಾಗಿರ್ಬೋದು, ಇದೆಲ್ಲದಕ್ಕಿಂತ ಮುಖ್ಯವಾದದ್ದೇನೆಂದರೆ ಯೇಸು ಕ್ರಿಸ್ತನು ನಿನ್ನ ಮನಸ್ಸಿನಲ್ಲಿ ಉದಯಿಸಬೇಕು, ನಿನ್ನ ಮನಸ್ಸಿನಲ್ಲಿ ಜನಿಸಬೇಕು. ಆತನು ಈ ಲೋಕಕ್ಕೆ ಬಂದ ಕಾರಣ ಏನಂದರೆ ನಿನ್ನ ಒಟ್ಟಿಗೆ ವಾಸಿಸಲು, ನಿನ್ನ ಜೀವಿತನ ಸರಿಪಡಿಸಲು, ನಿನ್ನ ಪಾಪಗಳಿಂದ ಬಿಡುಗಡೆ ಮಾಡಲು. ಹಾಗಾದರೆ ಹೇಗೆ ಈ ಪಾಪದಿಂದ ಹೊರಗಡೆ ಬರ್ಬೋದು? ಇಂದು ಅನೇಕರು ಕುಡಿತಕ್ಕೆ ನೀವು ಗುಲಾಮರಾಗಿರ್ಬೋದು, ಕೆಟ್ಟ ಅಭ್ಯಾಸಗಳಿಗೆ ಗುಲಾಮರಾಗಿರ್ಬಹುದು, ಸ್ಮೋಕ್ ಮಾಡೋದಾಗಿರ್ಬೋದು, ಅಥವಾ ಕೆಟ್ಟ ವ್ಯಭಿಚಾರದಲ್ಲಿ ನೀವು ಇರೋರಾಗಿರ್ಬೋದು, ಫೋನ್ಗಳಲ್ಲಿ ಬೇಡವಾದುದನ್ನು ನೋಡುವವರಾಗಿರ್ಬೋದು. ಆದರೆ ನಿಮ್ಮ ಮನಸ್ಸಿನಲ್ಲಿ ಯೇಸುವಿಗೆ ಸ್ಥಳ ಕೊಡುವುದಾದರೆ ಆತನು ನಿನ್ನನ್ನು ಬಿಡುಗಡೆಗೊಳಿಸ್ತಾರೆ. ಅಯ್ಯೋ, ನನಗೆ ಇದರಿಂದ ನೆಮ್ಮದಿ ಇಲ್ಲ, ಇದರಿಂದ ಶಾಂತಿ ಇಲ್ಲ, ಈ ಕುಟುಂಬದಲ್ಲಿ ಯಾವಾಗಲೂ ಜಗಳ, ಇದರಿಂದ ಈ ಮನುಷ್ಯನನ್ನು ನಾನು ಪ್ರೀತಿಸಿದೆ ಆದರೆ ನಾನು ಮೋಸ ಹೋದೆ, ನನಗೆ ಯಾರೂ ಇಲ್ಲ, ನಾನು ಅನಾಥಳಾಗಿದ್ದೇನೆ, ಅನಾಥನಾಗಿದ್ದೇನೆ, ನನ್ನ ಜೀವಿತ ಮುಗಿದೋಯ್ತು ಅಂತ ಅಳುತ್ತಾ ಕೂತಿರುವ ಸಹೋದರ ಸಹೋದರಿ, ದೇವರ ಕೈಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊ. ನೀನು ತಪ್ಪು ಮಾಡಿದ್ಯಾ ಅಂತ ನೀನು ರಿಯಲೈಸ್, ಅನೇಕರು ಏನಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತಾನೆ ಅವರು ಒಪ್ಪಿಕೊಳ್ಳಲು ರೆಡಿ ಇರೋದಿಲ್ಲ. ಅನೇಕರು ತಮ್ಮ ತಪ್ಪನ್ನ ಸಮರ್ಥಿಸಿಕೊಳ್ತಾರೆ. ವಿಶ್ವಾಸಿಗಳಾದಂಥವರು ಸಹ ಅನೇಕರು ತಪ್ಪುಗಳನ್ನ ಸಮರ್ಥಿಸಿಕೊಳ್ತಾರೆ. ಅದು ಹೇಗೆ ಅಂದ್ರೆ ದೇವರ ವಾಕ್ಯವನ್ನ ಹಿಡಿದುಕೊಂಡು ತಪ್ಪನ್ನ ಸಮರ್ಥಿಸಿಕೊಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ನೀನು ಮಾಡಿರುವುದು ತಪ್ಪು ಅಂತ ನೀನು ರಿಯಲೈಸ್ ಮಾಡ್ಕೊಳ್ಬೇಕು, ನೀನು ಅರಿತುಕೊಳ್ಬೇಕು. ಮನುಷ್ಯರೆಲ್ಲರೂ ತಪ್ಪು ಮಾಡುವವರೇ. ಯಾರು ಅದನ್ನ ಅರಿತುಕೊಂಡು ಅದನ್ನ ಹೇಗೆ ಬಿಡಬೇಕು, ಈ ಸತ್ಯ ಮಾರ್ಗವನ್ನ ಯಾರು ಹುಡುಕಿ ದೇವರ ಮೇಲೆ ನಂಬಿಕೆ ಇಡ್ತಾರೋ
ಅಂಥವರಿಗೆ ಪಾಪದಿಂದ ವಿಮೋಚನೆ ಉಂಟಾಗುತ್ತೆ. ಯೇಸು ಕ್ರಿಸ್ತನು ಇಸ್ರಾಯೇಲರನ್ನು ಹೇಗೆ ಐಗುಪ್ತವೆಂಬ ಪಾಪದಿಂದ ಬಿಡುಗಡೆಗೊಳಿಸಿದನೋ ಹಾಗೆ ನಮ್ಮ ಜೀವಿತವನ್ನು ಸಹ ಐಗುಪ್ತದಲ್ಲಿದ್ದಂಥ ಅನೇಕ ನೋವು, ಸಂಕಟ, ವೇದನೆಯನ್ನು ಇಸ್ರಾಯೇಲರು ಅನುಭವಿಸ್ತಾ ಪಾಪದಲ್ಲಿ ದೇವರೇ ಯಾರೆಂದು, ತನ್ನ ನಿಜವಾದ ದೇವರೇ ಯಾರೆಂದು ಅರಿಯದಂತೆ ಜೀವಿಸ್ತಾ ಇರುವಂಥ ಸಮಯದಲ್ಲಿ ದೇವರು ಅವರನ್ನ ವಿಮೋಚಿಸಿದನು, ದೇವರು ಅವರಿಗೆ ಬಿಡುಗಡೆಯನ್ನು ಕೊಟ್ಟನು. ಅದೇ ರೀತಿ ನಿನ್ನ ಜೀವಿತದಲ್ಲೂ ನಿಜವಾದ ಸತ್ಯವನ್ನು ಹುಡುಕ್ತಿರುವುದಾದರೆ ಸಹೋದರ, ಏಸು ಕ್ರಿಸ್ತನೇ ಆ ಸತ್ಯವಾಗಿದ್ದಾನೆ, ಏಸು ಕ್ರಿಸ್ತನೇ ನಿತ್ಯವಾಗಿದ್ದಾನೆ, ಏಸು ಕ್ರಿಸ್ತನೇ ಮಾರ್ಗವು, ಜೀವವು, ಸತ್ಯವಾಗಿದ್ದಾನೆ. ಆತನನ್ನು ನಂಬುವ ಒಬ್ಬನೂ ಸಹ ನಾಶವಾಗೋದಿಲ್ಲ. ಯಾಕೆ ಇಂದು ಏಸು ಸ್ವಾಮಿ ಈ ಲೋಕಕ್ಕೆ ಬಂದನಂದ್ರೆ ನಿನ್ನನ್ನು ರಕ್ಷಿಸುವುದು ಮಾತ್ರ ಅಲ್ಲ, ಆತನು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಇಂದು ಪ್ರೀತಿ ಅಂತ ಅನೇಕ ಕಡೆ ಅಲೆದಾಡ್ತಾ ಇದ್ದೀರಾ. ನನ್ನನ್ನು ಪ್ರೀತಿಸೋರು ಯಾರಿಲ್ಲ, ನನ್ನ ತಂದೆ ತಾಯಿಗಳು ನನ್ನ ಕೈ ಬಿಟ್ಟಿದ್ದಾರೆ, ನನ್ನ ಗಂಡನು ಕೈ ಬಿಟ್ಟಿದ್ದಾನೆ, ನನ್ನ ಮಕ್ಕಳು ಕೈ ಬಿಟ್ಟಿದ್ದಾರೆ, ನನಗೆ ಯಾರೂ ಇಲ್ಲ, ನಾನು ಪ್ರೀತಿಸಿದಂತಹ ವ್ಯಕ್ತಿ ನನ್ನಿಂದ ದೂರವಾಗಿದ್ದಾರೆ ಅಂತ ನೀವು ಕೊರಗ್ತಿರುವುದಾದ್ರೆ, ನಿಮ್ಮನ್ನ ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದಂಥ ಯೇಸು ಸ್ವಾಮಿ ನಿಮ್ಮನ್ನ ಪ್ರೀತಿಸಿದು ಮಾತ್ರ ಅಲ್ಲ, ನಿಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. ಅನೇಕರು ಯೇಸು ಸ್ವಾಮಿ ಯಾಕಾಗಿ ಪ್ರಾಣವನ್ನ ಕೊಟ್ಟನು ಅಂತ ಗೊತ್ತಿಲ್ಲ. ಯಾಕಾಗಿ ಕೊಟ್ಟನಂದ್ರೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಆ ಪಾಪ ಪರಿಹಾರವಾಗುವುದಕ್ಕೋಸ್ಕರವಾಗಿ ನಮಗಾಗಿ ನಮ್ಮ ಅವಮಾನ, ನಮ್ಮ ಶಾಪ, ನಮ್ಮ ವೇದನೆ, ನಮ್ಮ ಸಂಕಟ, ರೋಗಗಳನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡು ಆತನು ನಮಗಾಗಿ ಆ ವೇದನೆಯನ್ನು ಅನುಭವಿಸಿದನು. ಆತನು ನಮ್ಮನ್ನು ಪ್ರೀತಿಸಿದನು. ಇಂದು ನಿಮ್ಮನ್ನು ಸಹ ಆತನು ಪ್ರೀತಿಸ್ತಾ ಇದ್ದಾನೆ, ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಿಮಗೋಸ್ಕರ ಈ ಲೋಕದಲ್ಲಿ ಯಾರು ಕೂಡ ಪ್ರಾಣ ಕೊಟ್ಟು ಪ್ರೀತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳ್ಬೋದು ಬಾಯಿ ಮಾತಲ್ಲಿ, ನಿನಗೋಸ್ಕರ ಜೀವನೇ ಕೊಡ್ತೇನೆ ಅಂತ. ಅನೇಕರು ನಿನಗೋಸ್ಕರ ಜೀವ ಕೊಡ್ತೇನೆ ಅಂತಾರೆ, ಆದರೆ ಜೀವ ತೆಗೆದುಕೊಂಡು ಹೋಗುವಷ್ಟು ನೋವನ್ನು ಕೊಟ್ಟೋಗ್ತಾರೆ. ಆದರೆ ಯೇಸು ಸ್ವಾಮಿ ಆಗಲ್ಲ. ಯಾಕೆಂದ್ರೆ ನನ್ನ ಜೀವಿತವನ್ನು ಬದಲಾಯಿಸಿದ ಅದೇ ಯೇಸು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ. ಅನೇಕರಿಂದ ತಳ್ಳಲ್ಪಟ್ಟಂತ ನನ್ನ ಜೀವಿತವನ್ನ ಬದಲಾಯಿಸಿದ ಅದೇ ಯೇಸು ನಿಮ್ಮ ಜೀವಿತವನ್ನ ಬದಲಾಯಿಸಲು ಸರ್ವಶಕ್ತನಾಗಿದ್ದಾನೆ. ಈಗ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ತಪ್ಪನ್ನು ಅರಿತುಕೊಂಡು ಸತ್ಯವಾದ ಮಾರ್ಗದಲ್ಲಿ ನೀವು ನಡೆಯಬೇಕು. ಆ ಸತ್ಯವಾದ ಮಾರ್ಗವೇ ಯೇಸು ಸ್ವಾಮಿ ಆಗಿದ್ದಾನೆ. ಏಸಪ್ಪ, ನೀನು ನನ್ನ ಜೀವಿತದಲ್ಲಿ ಬಾ, ನಿನ್ನ ಪ್ರೀತಿ, ನಿನ್ನ ಕೃಪೆ ನನಗೆ ಬೇಕು. ನನ್ನ ಮನಸ್ಸಲ್ಲಿ ದೇವರೇ ಇರುವಂತಹ ಗಾಯಗಳನ್ನು ಕಟ್ಟುವ ದೇವರು ನೀನಾಗಿದ್ಯಾ. ನನಗೆ ನೀವೇನಾದರೂ ಹೊಸದಾಗಿ ಯೇಸು ಕ್ರಿಸ್ತನ ಬಗ್ಗೆ ಕೇಳುತ್ತಿರುವುದಾದರೆ ಹೀಗೆ ಪ್ರಾರ್ಥನೆ ಮಾಡಿ, ಏಸಪ್ಪ ನನ್ನ ಹೃದಯದಲ್ಲಿ ಬಾ, ನಾನು ಸತ್ಯದಲ್ಲಿ ನೆಲೆಸಬೇಕು, ನನ್ನ ಆತ್ಮಿಕ ಕಣ್ಣನ್ನು ತೆರೆ, ನೀನು ನನ್ನ ಮನಸ್ಸಿನಲ್ಲಿ ಬಾರಪ್ಪ, ನನ್ನ ತಪ್ಪುಗಳನ್ನು ಮನ್ನಿಸು, ಈ ಪಾಪದಲ್ಲಿ ನಾನು ಇದ್ದೇನೆ, ಇದರಿಂದ ನನಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ ನೀವು ಆತನ ಬಳಿ ಬೇಡಿಕೊಳ್ಳುವುದಾದರೆ ಈ ಸಮಯದಲ್ಲಿ ಆತನು ನಿಮ್ಮನ್ನು ಬಿಡಿಸ್ತಾನೆ. ಆತನು ನಿಮಗೆ ಬಿಡುಗಡೆನ ಕೊಡ್ತಾನೆ. ನೀವು ಆತನನ್ನು ವಿಶ್ವಾಸಿಸಬೇಕು, ಆತನ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಡುವುದೇನೆಂದರೆ, ನನ್ನ ದೇವರು ನನ್ನನ್ನು ಈ ಪಾಪದಿಂದ, ಈ ಪರಿಸ್ಥಿತಿಯಿಂದ, ಈ ಒಂದು ಜೀವಿತದಿಂದ ಬದಲಾಯಿಸಲಿಕ್ಕೆ, ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಅಂತ ನೀವು ನಂಬಬೇಕು. ಯೇಸು ಸ್ವಾಮಿಯೇ ದೇವರೆಂದು ನೀವು ಅಕ್ಸೆಪ್ಟ್ ಮಾಡಬೇಕು, ನೀವು ಸ್ವೀಕರಿಸಬೇಕು. ಆಗ ಆತನು ನಿಮ್ಮಲ್ಲಿ ಬಂದು ನೆಲೆಸ್ತಾನೆ. ನೋಡಿ, ಸೈತಾನನಿಗೂ ಗೊತ್ತಿದೆ ಯೇಸುವೇ ನಿಜವಾದ ದೇವರು, ಯೇಸುವೇ ನಿಜವಾದಂತಹ ಲೋಕ ರಕ್ಷಕನಂತ ಆತನಿಗೂ ಗೊತ್ತಿದೆ. ಆದರೆ ಆತನು ಅವಿಧೇಯತೆ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಆತನು ಸುಳ್ಳಾದ ಮಾರ್ಗದಲ್ಲಿ ಜನರನ್ನು ತಪ್ಪಿಸ್ತಾ ಇದ್ದಾನೆ. ನಿಮಗೆ ಯೇಸು ಕ್ರಿಸ್ತನು ನಿಜವಾದ ದೇವರೆಂದು ಗೊತ್ತಿರುವುದು ಮಾತ್ರ ಅಲ್ಲ, ಆತನನ್ನೇ ಆಶ್ರಯಿಸಿ ಆತನನ್ನೇ ನಂಬಿ ಬದುಕುವವರು ನೀವಾಗಿರಬೇಕು. ಸಹೋದರ ಸಹೋದರಿಯರೇ, ನಿಮಗೆ ಇಂದು ಬಿಡುಗಡೆ ಬೇಕು, ನನಗೆ ನೆಮ್ಮದಿ ಬೇಕು, ಸಮಾಧಾನ ಬೇಕು ಎನ್ನುವುದಾದರೆ ನೀವು ಆತನನ್ನು ಅಂಗೀಕರಿಸಬೇಕು. ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ಕಾಣ್ತೇವೆ, ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಯಾರು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಿಮಗೆ ಬಿಡುಗಡೆ ಉಂಟಾಗುವುದು? ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿಯೂ ಬಿಡುಗಡೆ ಆಗುವುದು. ಒಂದು ಸಲ ನೀವು ಆ ಪಾಪವನ್ನು ಬಿಟ್ಟರೆ, ಒಂದು ಸಲ ಆತನು ನಿಮ್ಮನ್ನು ಬಿಡುಗಡೆಗೊಳಿಸಿದರೆ ನೀವು ಮತ್ತೆ ಎಂದಿಗೂ ತಿರುಗಿ ಆ ತಪ್ಪನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಿರುಗಿ ಅದೇ ಜೀವಿತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವರು ಯೇಸು ಕ್ರಿಸ್ತನು ಒಂದು ಸಲ ನಿಮಗೆ ಬಿಡುಗಡೆ ಕೊಟ್ಟರೆ ಅದು ನಿಜವಾದ ಬಿಡುಗಡೆ. ಹಾಗಿದ್ರೆ ಅನೇಕರಿಗೆ ಇಂದು ನಿಜವಾದ ಬಿಡುಗಡೆ ಉಂಟಾಗಿದೆ. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ವಿಶ್ವಾಸಿಗಳಾದಂಥವರು ಸಹ
ಸಭೆಗೆ ಬರ್ತಾರೆ, ಕರ್ತನ ಭೋಜನ ತೆಗೆದುಕೊಳ್ತಾರೆ, ಕೆಟ್ಟ ಮಾತನ್ನ ಆಡ್ತಾರೆ. ಕುಡಿಕುತ್ತನ, ಅದೇ ಕೆಟ್ಟತನ, ಅದೇ ಕೆಟ್ಟ ಸಹವಾಸಗಳಲ್ಲಿ ಜೀವಿಸ್ತಾ ಇರ್ತಾರೆ. ಹಾಗಿದ್ರೆ ನಿನಗೆ ನಿಜವಾದ ಬಿಡುಗಡೆ ಉಂಟಾಗಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಈ ಒಂದು ಕ್ರಿಸ್ಮಸ್ ಅಲ್ಲಿ ನಿಮ್ಮ ಜೀವಿತದಲ್ಲಿ ಯೇಸುವನ್ನ ನೀವು ಅಂಗೀಕರಿಸಿಕೊಳ್ಳುವುದಾದ್ರೆ ನಿಮ್ಮ ಜೀವಿತದಲ್ಲಿ ನಿಜವಾದ ಬಿಡುಗಡೆನ ನೀವು ಕಾಣ್ತೀರಾ. ಹಾಗಾದರೆ ಎಂತಹ ಸಮಸ್ಯೆಯಲ್ಲಿ ನೀವಿದ್ದೀರಾ? ಕುಡುಕುತನ, ಮೋಸ, ವಂಚನೆ, ಕಳ್ಳತನ, ಹೀಗೆ ಅಪಮಾನ, ಎಂತಹ ಸಮಸ್ಯೆಯಲ್ಲಿ ನೀವಿದ್ರೂ ಸಹ ಯೇಸು ನಿಮ್ಮನ್ನ ಪ್ರೀತಿಸ್ತಾರೆ. ಯೇಸು ಸ್ವಾಮಿ ನಿಮ್ಮನ್ನ ಬಿಡುಗಡೆಗೊಳಿಸ್ತಾರೆ. ಕಣ್ಣೀರಲ್ಲಿರುವವರೇ, ಕಷ್ಟಪಡುವವರೇ, ನೆಮ್ಮದಿ ಇಲ್ಲದೆ ಜೀವಿತದಲ್ಲಿ ಸಂತೋಷವಿಲ್ಲದೆ ಇರುವವರೇ, ನೀವು ಯೇಸುವನ್ನ ನಂಬುವುದಾದರೆ ಆತನು ನಿಮ್ಮನ್ನ ಸತ್ಯದಲ್ಲಿ ನಡೆಸ್ತಾನೆ ಮತ್ತು ನಿಮ್ಮನ್ನ ಬಿಡುಗಡೆ ಮಾಡ್ತಾನೆ. ಆತನು ಬಿಡುಗಡೆ ಮಾಡಿದರೆ ನಿಮ್ಮ ಜೀವಿತದಲ್ಲಿರುವ ಪಾಪ, ಶಾಪಗಳು, ಮಾಟ ಮಂತ್ರ ಶಕ್ತಿಗಳು ಯಾವುದು ಸಹ ನಿಮ್ಮನ್ನ ಮುಟ್ಲಿಕ್ಕೆ ಆತನು ಬಿಡೋದಿಲ್ಲ. ಆತನು ಬಿಡುಗಡೆ ಮಾಡಿದಾಗ ಯಾರು ನಿಮ್ಮನ್ನ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನೋಡಿದ್ವಿ, ಯಾಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನೆಂದ್ರೆ ಮೊದಲನೇದಾಗಿ ಮನುಷ್ಯನನ್ನ ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕೆ ಬಂದನು. ಎರಡನೇದಾಗಿ ನಮ್ಮನ್ನ ಬಿಡುಗಡೆ ಮಾಡಿದನು. ಅಂದರೆ ಪಾಪದಿಂದ ಆಗಿರ್ಬೋದು, ಶಾಪದಿಂದ, ಮಾಟಮಂತ್ರ ಶಕ್ತಿಯಿಂದ, ಎಲ್ಲದರಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಆತ ಈ ಲೋಕಕ್ಕೆ ಬಂದನು. ಮೂರನೇದಾಗಿ ಸೈತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕಾಗಿಯೇ ಆತನು ಮನುಷ್ಯನಾಗಿ ಜನಿಸಿದನು. ಒಂದು ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಕಾಣ್ತೇವೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸವನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಯಾರ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷನಾದನು? ಸೈತಾನನ ಕೆಲಸವನ್ನ. ಇಂದು ಸೈತಾನನು ಮನುಷ್ಯನನ್ನ ವಂಚನೆಯಲ್ಲಿಯೂ, ಸುಳ್ಳಿನಲ್ಲಿಯೂ, ಮೋಸದಲ್ಲಿಯೂ ಹಿಡಿದಿಟ್ಟುಕೊಂಡು ಅನೇಕರನ್ನ ಮರಳುಗೊಳಿಸಿ ಅನೇಕರ ಜೀವಿತವನ್ನ ನಾಶ ಮಾಡ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ಸೈತಾನನ ತಂತ್ರೋಪಾಯಗಳನ್ನ ಲಯಪಡಿಸುವುದಕ್ಕೋಸ್ಕರವೇ ಇಂದು ಆತನು ಪ್ರತ್ಯಕ್ಷನಾಗಿದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ಆತನು ಪ್ರತ್ಯಕ್ಷನಾಗಬೇಕಾದ್ರೆ ನೀವು ನಿಮ್ಮ ಮನಸ್ಸನ್ನು ಆತನಿಗೆ ಒಪ್ಪಿಸಬೇಕು. ಹೇಗೆ ಒಪ್ಪಿಸ್ತೀರಾ? ನಿಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವ ಎಲ್ಲ ತೀರ್ಮಾನಗಳನ್ನು ಆತನಿಗೆ ವಿಧೇಯರಾಗಿ ಆತನ ಸಮ್ಮುಖದಲ್ಲಿ ಆತನು ಹೇಳುವ ಹಾಗೆ ನೀವು ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ಸೈತಾನನ ಕಾರ್ಯಗಳು ಯಾವುದು ನಡೆಯುವುದಿಲ್ಲ. ಸೈತಾನನ ಕಾರ್ಯಗಳು ಯಾವುದು, ಸೈತಾನನ ತಂತ್ರೋಪಾಯಗಳು ಯಾವುದಂದ್ರೆ, ಸೈತಾನನ ಕೆಲಸಗಳು ಯಾವುದಂದ್ರೆ, ಕತ್ತಲೆಯಲ್ಲಿ ಅನೇಕ ಮನುಷ್ಯರನ್ನ ವಂಚಿಸಿ, ಸತ್ಯವೇದ ನಮಗೆ ಹೇಳುತ್ತೆ ಅನೇಕರು ವಂಚಿಸುವ ಆತ್ಮಗಳಿಗೆ ಒಳಗಾಗಿದ್ದಾರೆ. ವಂಚಿಸುವ ಆತ್ಮಗಳಂದ್ರೆ, ಕೆಲವೊಬ್ಬನಿಗೆ ಸೈತಾನನ ಏನ್ ಮಾಡ್ತಾನೆ ಅಂದ್ರೆ ಸುಳ್ಳಿನ ಆತ್ಮ, ಇನ್ನು ಕೆಲವೊಬ್ಬನಿಗೆ ವ್ಯಭಿಚಾರದ ಆತ್ಮ. ಇವೆಲ್ಲ ಏನಂದ್ರೆ ಸೈತಾನನ ಕೆಲಸಗಳು. ಇನ್ನೊಬ್ಬನಿಗೆ ಬೇಡವಾದದನ್ನ, ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಇವೆಲ್ಲ ಯಾವುದಂದ್ರೆ ಸೈತಾನನ ಅಡಿಕ್ಟೆಡ್ ಸ್ಪಿರಿಟ್ ಆಗಿದೆ. ಅನೇಕರು ಕುಡಿತದಲ್ಲಿ ಯಾಕೆ ಅವರು ಹೊರಗಡೆ ಬರೋದಿಲ್ಲ? ಅಷ್ಟು ಸುಲಭವಾಗಿ ಅವರು ಹೊರಗಡೆ ಬರೋದಿಲ್ಲ. ನೀವೇನ್ ಮಾಡಿದ್ರು ಅವರು ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಹೊರತಾಗಿ ಯಾವುದು ಸಹ ಈ ಅಡಿಕ್ಟೆಡ್ ಸ್ಪಿರಿಟ್ ಇಂದ ಹೊರಗಡೆ ತರಲಿಕ್ಕೆ ಸಾಧ್ಯವಿಲ್ಲ. ಕೆಟ್ಟ ಸಹವಾಸಗಳು, ಕೆಟ್ಟ ಸ್ನೇಹಿತರನ್ನ ಬಿಡಿಸ್ಲಿಕ್ಕೆ ಯಾರಿಂದ ಸಾಧ್ಯ ಅಂದ್ರೆ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಇಂದು ಸೈತಾನನ ಕೆಲಸ ಏನಾಗಿದೆ ಅಂದರೆ ಮನುಷ್ಯರನ್ನ ಈ ಅಡಿಕ್ಟೆಡ್ ಸ್ಪಿರಿಟ್ ಇಂದ ಅವನು ಬಾಧಿಸ್ತಾ ಇದ್ದಾನೆ. ನೀವು ಸಹ ಇಂತಹ ಒಂದು ಕಾರ್ಯದಿಂದ ಬಳಲುತ್ತಿರುವುದಾದರೆ, ನೊಂದು ಹೋಗಿರುವುದಾದರೆ ಯೇಸು ಸ್ವಾಮಿ ಬಿಡಿಸ್ತಾನೆ. ಅನೇಕ ಯವನಸ್ಥರನ್ನ ಇಂದು ಸೈತಾನನು ಪ್ರೀತಿ ಪ್ರೇಮವೆಂಬ ಆಶಾ ಪಾಶದಲ್ಲಿ ನಡೆಸ್ತಾ ಇದ್ದಾನೆ. ಆಕ್ಚುಲಿ ಅದು ನಿಜವಾದ ಪ್ರೀತಿ ಅಲ್ಲ. ನಿಜವಾದ ಪ್ರೀತಿಯೇ ಬೇರೆ ಆಗಿರುತ್ತೆ. ನಿಜವಾದ ಪ್ರೀತಿಯು ಪರಿಶುದ್ಧವಾಗಿರುತ್ತೆ. ಪ್ರೀತಿ ಯಾವಾಗಲೂ ಪ್ಯೂರ್ ಆಗಿರುತ್ತೆ, ಪರಿಶುದ್ಧವಾಗಿರುತ್ತೆ. ಆದರೆ ಇಂದಿನ ಕಾಲದಲ್ಲಿ ನಡೆಯುತ್ತಿರುವ ಪ್ರೀತಿ ಪ್ರೇಮಗಳೆಲ್ಲ ಲಸ್ಟ್, ಶರೀರ ಸುಖಕ್ಕೋಸ್ಕರ, ಶರೀರದ ಆಶೆಗೋಸ್ಕರ ಸೈತಾನನು ಅನೇಕ ಯವನಸ್ಥರನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಆದ ಕಾರಣ ನೀನು ಅದೇ ಜಾಗದಲ್ಲಿ ಇರುವುದಾದ್ರೆ ಪ್ರೀತಿಯ ಯವನಸ್ಥರೇ, ದಯಮಾಡಿ ನಿಮ್ಮ ಜೀವಿತವನ್ನ ಯೇಸುವಿಗೆ ಒಪ್ಪಿಸುವುದಾದರೆ ಆತನು ನಿನ್ನ ಜೀವಿತದಲ್ಲಿ ಇರುವಂತಹ ಸೈತಾನನ ಆ ಕೆಲಸವನ್ನ ಲಯ ಮಾಡುವವನಾಗಿದ್ದಾನೆ. ನಿನ್ನ ಮನಸ್ಸಿನಲ್ಲಿ ಆತನು ಇಂದು ಜನಿಸುವವನಾಗಿದ್ದಾನೆ. ಯೇಸು ಸ್ವಾಮಿ
ನಮ್ಮ ಜನಿಸಿದ್ದಾನೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಅಥವಾ ನಾವು ಸೆಲೆಬ್ರೇಷನ್ ಮಾಡೋದಕ್ಕಿಂತ ಆತನು ನಮ್ಮ ಮನಸ್ಸಿನಲ್ಲಿ ಜನಿಸಿದ್ದಾನೆ ಅಂತ ನಾವು ಸಂತೋಷ ಪಡಬೇಕು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ನಿಮ್ಮಲ್ಲಿ ಯೇಸು ಕ್ರಿಸ್ತನು ಬರುವಾಗ ನೀವು ನೂತನ ಸೃಷ್ಟಿಯಾಗ್ತೀರಾ, ನೀವು ಹೊಸಬರ ಆಗ್ತೀರಾ, ಹೊಸ ಬುದ್ಧಿ, ಹೊಸ ಜೀವಿತ ನಿಮ್ಮಲ್ಲಿ ಬರುತ್ತೆ. ನಿಮ್ಮ ಪಾಪಗಳು ನಿಮ್ಮನ್ನು ಆಳ್ವಿಕೆ ಮಾಡದಂತೆ ಆತನು ನಿಮ್ಮನ್ನು ಒಂದು ಸಲ ಬಿಡುಗಡೆ ಮಾಡಿದರೆ ಸಾಕು. ಇನ್ಯಾವತ್ತೂ ಆ ಪಾಪವು ನಿಮ್ಮನ್ನು ಆಳ್ವಿಕೆ ಮಾಡದಂತೆ ಆತನು ಕಾಯ್ತಾನೆ. ಅದಕ್ಕೆ ನೀವೇನು ಮಾಡಬೇಕು? ನಿಮ್ಮ ಜೀವಿತವನ್ನು, ನಿಮ್ಮ ಸಂಬಂಧವನ್ನು ಆತನಲ್ಲಿ ಸ್ಥಿರಪಡಿಸಿಕೊಳ್ಬೇಕು. ಪ್ರಾರ್ಥನೆ ಮಾಡೋದ್ರಿಂದ, ವಾಕ್ಯ ಓದೋದ್ರಿಂದ, ಆತನು ಹೇಳುವ ಹಾಗೆ ನಾವು ನಡೆದುಕೊಳ್ಳುವುದರಿಂದ, ಸಭೆಗೆ ಹೋಗೋದ್ರಿಂದ, ಸಭೆಯಲ್ಲಿ ದೇವರ ವಾಕ್ಯವನ್ನು ಕೇಳಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. ವಾಕ್ಯ ಕೇಳುವವರಾಗಿರೋದು ಮಾತ್ರ ಅಲ್ಲ, ಅಳವಡಿಸ್ಕೊಳ್ಬೇಕು. ದೇವರು ಇಂದು ನಿಮ್ಮನ್ನು ಎಲ್ಲ ವಿಧವಾದಂತಹ ಅಡಿಕ್ಟೆಡ್ ಬಿಡುಗಡೆ ಕೊಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ಈ ಕ್ರಿಸ್ಮಸ್ನಲ್ಲಿ ಯೇಸು ಕ್ರಿಸ್ತನು ನಮ್ಮ ಮನಸ್ಸಿನಲ್ಲಿ ಜನಿಸಬೇಕು. ನಮ್ಮ ಮನಸ್ಸಿನಲ್ಲಿ ಜನಿಸುವುದು ಮಾತ್ರ ಅಲ್ಲ, ನಮಗೆ ಬಿಡುಗಡೆ, ನಿತ್ಯ ಜೀವ ಮತ್ತು ನಮ್ಮನ್ನಾತನು ಪ್ರೀತಿಸ್ತಾ ಇದ್ದಾನೆ. ಕೊನೆಯದಾಗಿ ಆತನು ಯಾಕಾಗಿ ಲೋಕಕ್ಕೆ ಬಂದನಂದ್ರೆ, ಅದೇ ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನದಲ್ಲಿ ಕಾಣ್ತೇವೆ, ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ನಿತ್ಯ ಜೀವವನ್ನು ಕೊಡಬೇಕಂತ ಅನೇಕ ಮನುಷ್ಯರೆಂದು ನಾಶವಾಗಿ ಹೋಗ್ತಾ ಇದ್ದಾರೆ. ಯಾರಾದರೂ ಯೇಸುವನ್ನು ನಂಬುವುದಾದರೆ ಅವರೆಂದಿಗೂ ನಾಶವಾಗೋದಿಲ್ಲ. ಒಬ್ಬನು ನಾಶವಾಗದೆ ತನ್ನ ಮಗನನ್ನು ಆತನು ಕೊಟ್ಟಿದ್ದಾನೆ. ನಾವು ಎಟರ್ನಲ್ ಲೈಫ್ನ ಪಡೆಯೋದಕ್ಕೋಸ್ಕರ ನೀವು ಆತನನ್ನು ನಂಬಿರಿ, ಆತನು ನಿಮ್ಮನ್ನು ನಿತ್ಯದಲ್ಲಿ ಸೇರಿಸ್ತಾನೆ. ನಿತ್ಯ ಅಂದರೆ ಸತ್ಯವಾಗಿದೆ. ನಿತ್ಯ ಅಂದರೆ ತಲೆಮಾರಿಗೂ ನೀವು ಜೀವಿಸುವವರಾಗಿರ್ತೀರ. ಹೇಗೆ ಅಂದರೆ, ಸತ್ತ ನಂತರವೂ ಮನುಷ್ಯನ ಜೀವನ ಇದೆ, ಮನುಷ್ಯನಿಗೊಂದು ಜೀವನ ಇದೆ. ಆತನು ಇಲ್ಲ ಸತ್ತ ನಂತರ ಏನಾಗ್ತಾನೆ? ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಪರಲೋಕಕ್ಕೆ ಹೋಗಬೇಕು, ಇಲ್ಲ ನರಕಕ್ಕೆ ಹೋಗಬೇಕು. ನೀನು ಪರಲೋಕಕ್ಕೆ ಹೋಗಬೇಕು, ನೀನು ಸ್ವರ್ಗಕ್ಕೆ ಹೋಗಬೇಕಂದ್ರೆ ಅದಕ್ಕೆ ಒಬ್ಬನೇ ಮಾರ್ಗ, ಒಂದೇ ಮಾರ್ಗ, ಅದು ಯೇಸು ಸ್ವಾಮಿ ಆಗಿದೆ. ಯೇಸುವನ್ನು ನಂಬುವುದಾದರೆ ನೀನು ಆ ನಿತ್ಯ ಜೀವದಲ್ಲಿ, ಆ ಪರಲೋಕ ರಾಜ್ಯಕ್ಕೆ ನೀನು ಬಾಧ್ಯಸ್ಥನಾಗ್ತೀಯ. ಇಲ್ಲವಾದರೆ ನಿನ್ನನ್ನು ನೀನು ನಷ್ಟಪಡಿಸಿಕೊಂಡು ಆ ನಿತ್ಯ ನರಕದಲ್ಲಿ ನೀನು ಜೀವಿಸಬೇಕಾಗತ್ತೆ. ಎಚ್ಚರವಾಗಿರಲಿ, ಯೇಸು ಕ್ರಿಸ್ತನು ತಿರುಗಿ ಬರಲಿಕ್ಕಿದ್ದಾನೆ. ನಾವು ಮೊದಲನೆಯ ಬರೋಣದ ಸಂಭ್ರಮದಲ್ಲಿ ಎರಡನೇ ಬರೋಣವನ್ನು ಮರೆಯದೆ ಆತನಿಗೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಕೊನೆಯದಾಗಿ ನಾನು ಇನ್ನೊಂದು ವಚನವನ್ನು ಹೇಳಲಿಕ್ಕೆ ನಿಮ್ಮ ಬಳಿಯಲ್ಲಿ ಇಚ್ಛಿಸ್ತೇನೆ. ಯಾವುದೆಂದರೆ, ದೇವರು ಈ ಲೋಕದಲ್ಲಿ ನಮ್ಮ ಮನಸ್ಸಿನಲ್ಲಿ ಸಮಾಧಾನದಿಂದ, ಶಾಂತಿಯಿಂದ ನಾವು ಜೀವಿಸ್ಲಿಕ್ಕಾಗಿ ಆತನು ನಮಗಾಗಿ ಶಾಂತಿಯನ್ನು ಕೊಡುವ ದೇವರಾಗಿದ್ದಾನೆ. ಯಾಕೆಂದರೆ ವಾಕ್ಯ ಹೀಗೆ ಹೇಳ್ತದೆ, ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಶಾಂತಿಯನ್ನು ಕೊಡೋದಿಲ್ಲ, ನನ್ನಲ್ಲಿರುವ ಶಾಂತಿಯನ್ನು ಕೊಡ್ತೇನೆ. ಇವತ್ತು ಅನೇಕರು ಸಮಾಧಾನವನ್ನು ಆರೈಸಿ ಸಮಾಧಾನಕ್ಕಾಗಿ ಎಷ್ಟು ಖರ್ಚುಗಳನ್ನು ಮಾಡ್ತಿದ್ದಾರೆ, ಸಮಾಧಾನಕ್ಕಾಗಿ ಎಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿಯೇ ನಿಜವಾದ ಸಮಾಧಾನ ಕರ್ತನು. ಆತನು ನಿಮಗೆ ಸಮಾಧಾನವನ್ನು ಕೊಡುವುದು ಮಾತ್ರ ಅಲ್ಲ, ನಿನ್ನ ಜೀವಿತವನ್ನು ಸಂತೋಷಗೊಳಿಸುವ ಆತನಾಗಿದ್ದಾನೆ. ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿ, ದೇವರು ನಿಮ್ಮನ್ನು ಸಮಾಧಾನ ಪಡಿಸುವ ದೇವರಾಗಿದ್ದಾನೆ. ಆತನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುವ ಆತನಾಗಿದ್ದಾನೆ. ಈ ಲೋಕದಲ್ಲಿ ಕೆಲವೊಂದು ವಿಷಯಗಳು ಮಾಡುವಾಗ ನಮಗೆ ಸಮಾಧಾನ ಸಿಗ್ಬೋದು, ಶಾಂತಿ ಸಿಗ್ಬೋದು. ಅದೆಲ್ಲ ತಾತ್ಕಾಲಿಕವಾದಂತಹ ಸಮಾಧಾನ, ಶಾಂತಿ ಆಗಿದೆ. ಯೇಸುವನ್ನು ನಂಬಿ ನೀವು ನಿಜವಾದ ಸಮಾಧಾನವನ್ನು ಹೊಂದಿಕೊಳ್ತೀರಾ. ಯೇಸುವನ್ನು ನಂಬುವುದಾದರೆ ನಿತ್ಯವಾದಂತಹ ಸಮಾಧಾನ ನಿಮ್ಮಲ್ಲಿ ನೆಲೆಸುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನಪ್ಪ. ಈ ಸಹೋದರ ಸಹೋದರಿ ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ಅಪ್ಪ, ಯೇಸುವನ್ನು ಅರಿಯದಂತಹ ಸಹೋದರ ಸಹೋದರಿ ನೋಡ್ತಾ ಇದ್ರೆ ಅಪ್ಪ, ಅವರ ಜೀವಿತವನ್ನು ನೀನು ಮುಟ್ಟು, ಅವರ ಜೀವಿತದಲ್ಲಿರುವ ಕಣ್ಣೀರು, ಕಷ್ಟ, ವೇದನೆಯನ್ನು ನೀನು ಬದಲಾಯಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅಷ್ಟು ಮಾತ್ರ ಅಲ್ಲಪ್ಪ, ನೀನು ತಾನೇ ಅವರ ಜೀವಿತವನ್ನು ಮುಟ್ಟಿ ಆಶೀರ್ವದಿಸು, ಅವರನ್ನು ನೀನು ಬದಲಾಯಿಸು. ಸಮಾಧಾನವಿಲ್ಲದೆ ಕಣ್ಣೀರಿನಲ್ಲಿಯೂ ವೇದನೆಯಲ್ಲಿರುವಂಥ ಈ ಸಹೋದರಿಯನ್ನು ಬಿಡುಗಡೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ರಾಜ, ನಿನ್ನ ಕೃಪೆ, ನಿನ್ನ ಬಲದಲ್ಲಿ ನಡೆಸು, ನಿನ್ನ ಮಾರ್ಗದಲ್ಲಿ ಇವರನ್ನ ನಡೆಸು. ಆತ್ಮಿಕವಾದ ಕಣ್ಣುಗಳನ್ನು ತೆರೆ, ಪಾಪದಿಂದ ಬಿಡುಗಡೆಯನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ಯಾವ ವಿಧವಾದ ಅಡಿಕ್ಷನ್ ಅಲ್ಲಿದ್ದಾರೋ ಅದರಿಂದ ಬಿಡುಗಡೆಯನ್ನು ಕೊಟ್ಟು, ಸೈತಾನನ
ದೇವರ ಕೆಲಸಗಳು ಇವರ ಜೀವಿತದಲ್ಲಿ ಲಯವಾಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.